ನಮಸ್ಕಾರ, ನಾನು ವಿನಯ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಿಶರ್ ಟಿವಿ. ಇವತ್ತು ನ್ಯೂ ಹಾರಿಸನ್ ಕಾಲೇಜ್ HSR ಲೇಔಟ್ ಹತ್ರ ಏನು ಈಕೋ ಸ್ಪೇಸ್ ಏನಿದೆ, ಟೆಕ್ನಾಲಜಿ ಪಾರ್ಕ್, ಅಲ್ಲಿರೋಂಥ ಕಾಲೇಜ್ ಸಮೀಪದಲ್ಲಿರೋಂಥ ಕಾಲೇಜ್ ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿತ್ತು. ಈ ಪ್ರೆಸ್ ಕಾನ್ಫರೆನ್ಸ್ ಬಂದು ಕೇವಲ ಟೆಕ್ನಾಲಜಿಗೆ ಮಾತ್ರ ಅಲ್ಲ, ಅಗ್ರಿಕಲ್ಚರ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಈ ಥರ ಅನೇಕ ಒಂದು ಟ್ಯಾಲೆಂಟ್ ಹಂಟ್ ಅಂತಾನೆ ಹೇಳ್ಬೋದು. ಇದು ಈ ಕಾರ್ಯಕ್ರಮದಲ್ಲಿ 23,75,000 ಬಹುಮಾನವನ್ನು ಇವರು ಘೋಷಿಸಿದ್ದಾರೆ. ಇದರಲ್ಲಿ 118 ಗ್ರ್ಯಾಂಡ್ ಫಿನಾಲೆ ಇದ್ದಾರೆ, 35 ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಇದೆ, 5 ಎಮರ್ಜಿಂಗ್ ಟೆಕ್ನಾಲಜಿ ಥೀಮ್ಸು, ಮತ್ತೆ 235 ಟೀಮ್ ಈಗಾಗಲೇ ಲೆವೆಲ್ 0 ಕ್ಲಿಯರ್ ಮಾಡಿರೋಂಥದ್ದು. ಇದರಲ್ಲಿ 287 ಟೀಮು ರಿಜಿಸ್ಟರ್ ಆಗಿತ್ತು. ಇಷ್ಟೆಲ್ಲ ಇರೋಂಥ ಒಂದು ಕಾರ್ಯಕ್ರಮ ಸ್ಮಾರ್ಟ್ ಹಾರಿಸನ್ 2026. ಈ ಕಾರ್ಯಕ್ರಮ ಇದೇ ತಿಂಗಳ ಸೆಪ್ಟೆಂಬರ್ 3 ಮತ್ತು 5ರಿಂದ ನಡೆಯಲಿದೆ. ಇದು ವಿಶೇಷವಾಗಿ ಏನಂದ್ರೆ 48 ಗಂಟೆ ಕಂಟಿನ್ಯೂಷನ್ ಆಗಿ ನಡೀತಾ ಇರೋಂಥದ್ದು. ಮತ್ತೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋಕ್ಕೆ, ಬರೋದಕ್ಕೆ, ತಿನ್ನೋದಕ್ಕೆ ಎಲ್ಲದಕ್ಕೂ ಕೂಡ ಪ್ರತಿಯೊಂದು ಕೂಡ ಇವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಕಾಲೇಜವರು. ಮುಂದುವರೆದಂತೆ ಈ ಕುರಿತಂತ ಒಂದು ಪ್ರೆಸ್ ಈವೆಂಟ್ ಮತ್ತು ಮಾಹಿತಿ ವಿಚಾರವಾಗಿ ವರದಿ ಇಲ್ಲಿದೆ. ದಯವಿಟ್ಟು ನೋಡಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್. ಫಸ್ಟ್ ಪ್ರೈಸ್ ನಾವು 2.5 ಲಕ್ಷ ಫಸ್ಟ್ ಪ್ರೈಸ್ಗೆ, ಯಾಕಂದ್ರೆ 3 ಪ್ರೈಸ್ ಇರ್ತದೆ ಒಂದೊಂದು ಟೀಮಿಗೂ. 2.5 ಲಕ್ಷ, 2ನೇ ಪ್ರೈಸು 1.5 ಲಕ್ಷ ಅಂಡ್ 3ನೇ ಪ್ರೈಸು 75,000. ಹಾಗೆ 5 ವರ್ಟಿಕಲ್ ಅಲ್ಲಿ 5 ಫಸ್ಟ್ ಪ್ರೈಸ್, 5 ಸೆಕೆಂಡ್ ಪ್ರೈಸ್, 5 ಥರ್ಡ್ ಪ್ರೈಸ್, 15 ಪ್ರೈಸ್ ಇರ್ತದೆ. 15 ಪ್ರೈಸ್ ಟೋಟಲ್ 23 ಲಕ್ಷದ 75,000 ಇಲ್ಲ ಮಾಡ್ತದೀವಿ. ಅಂದ್ರೆ ಈ ಇನೋವೇಷನ್ ಏನಿದೆಯಲ್ಲ, ಇನೋವೇಷನ್ನು ನಾವು ಇದನ್ನ ಪ್ರೋತ್ಸಾಹ ಮಾಡಬೇಕು. ಯುವ ಶಕ್ತಿ ತಮ್ಮ ಶಕ್ತಿಯನ್ನ ರಿಸರ್ಚ್ ಅಥವಾ ಇನೋವೇಷನ್ ಅಲ್ಲಿ ಮಾಡಿ, ಸ್ಟಾರ್ಟ್ಅಪ್ಗಳಲ್ಲಿ ಮಾಡಿ ಈ ದೇಶನ ಒಂದು ಅಭಿವೃದ್ಧಿ ಪಥದಲ್ಲಿ ನಡೆಸಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ನಾವು ಹುಡುಗರಿಗೆ ಎಂಕರೇಜ್ ಮಾಡ್ತಿದೀವಿ. ಇದೆ ಸರ್. ಮೊದಲನೇ ಬಹುಮಾನ 2.5 ಲಕ್ಷ ಇರುತ್ತೆ, 2ನೇ ಬಹುಮಾನ 1.5 ಲಕ್ಷ, 3ನೇ ಬಹುಮಾನ 75,000 ಇರುತ್ತೆ. ಹಾಗೆ 5 ವರ್ಟಿಕಲ್ಸ್ ಇದೆ. ಒಂದು ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ ಅಂತ ಇದೆ, ಇನ್ನೊಂದು ಫಿನ್ಟೆಕ್, ಫೈನಾನ್ಷಿಯಲ್ ಟೆಕ್ನಾಲಜಿ, ಸ್ಮಾರ್ಟ್ ಸಿಟಿ ಅಂಡ್ ವೆಹಿಕಲ್ ಆಟೋಮೇಷನ್, ಹೆಲ್ತ್ ಟೆಕ್ನಾಲಜಿ, ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದು 5 ವರ್ಟಿಕಲ್ ಅಲ್ಲಿ ಒಟ್ಟು 35 ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ. ಸೊ ಹಂಗಾಗಿ ಈಚ್ ವರ್ಟಿಕಲ್ ಅಲ್ಲೂ ಈ 3 ಬಹುಮಾನಗಳಿರುತ್ತೆ. ಒಟ್ಟು ಬಹುಮಾನದ ಮೊತ್ತ 23,70,000. ಡೆವಲಪ್ಡ್ ಕಂಟ್ರಿ ಅಂತಾನೆ ಇದೀವಿ. ನಮ್ಮ ಚೇರ್ಮನ್ ವಿಷನ್ ಏನಾಗಿತ್ತು ಅಂದ್ರೆ, ವಿ ವಾಂಟ್ ಟು ಸಿ ಇಂಡಿಯಾ ಆಸ್ ಎ ಡೆವಲಪ್ಡ್ ಕಂಟ್ರಿ ಅನ್ನೋದು. ಆ ಉದ್ದೇಶಕ್ಕೆ ಯುವ ಜನತೆಯನ್ನ ನಮ್ಮ ಲೋಕಲ್ ಇರುವ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡಿ ಒಂದು ಆಂಟರ್ಪ್ರಿನರ್ಶಿಪ್ ಅಥವಾ ಅವ್ರದೇ ಒಂದು ಸ್ವಂತ ಕೈಗಾರಿಕೋದ್ಯಮ ಶುರು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಸರ್. ವಿದೇಶದ ಮೊರೆ ಹೋದಾಗ ಏನಾಗುತ್ತೆ, ನಮ್ಮ ವಿದೇಶಿ ವಿನಿಮಯದಲ್ಲಿ ಬರೀ ನಾವು ಆಮದು ನೋಡ್ತೀವಿ, ರಫ್ತು ನೋಡಲ್ಲ. ಹಾಗಾಗಿ ನಾವು ಯುವ ಜನತೆಗೆ ನನ್ನ ಸಂದೇಶ ಏನಂತಂದ್ರೆ, ಸ್ವದೇಶಿ ಎಲ್ಲ ನಾವು ಸ್ವಾವಲಂಬನೆ ಆಗಿರಬೇಕು. ಯಾವುದೇ ಒಂದು ಟೆಕ್ನಾಲಜಿ ಇರಲಿ, ಅದು AI ಆಗಿರಲಿ ಅಥವಾ ಸೈಬರ್ ಸೆಕ್ಯೂರಿಟಿನೇ ಆಗಿರಲಿ, ಯಾವುದೇ ಆಗಿರಲಿ, ಅದು ಭಾರತದ ಮೂಲದಲ್ಲೇ ಬರಬೇಕು ಅನ್ನೋ ಒಂದೇ. ಇದ್ರಲ್ಲಿ ನೋಡಿ, ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಮಾಡಿದೀವಿ. NEP ಕರಿಕ್ಯುಲಮ್ ಆಗಿ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 160 ಕ್ರೆಡಿಟ್ ಸೇಮೇ ಇರುತ್ತೆ ಸರ್. ಬಟ್ ಇಲ್ಲಿ ಇಂಜಿನಿಯರಿಂಗ್ ಮಕ್ಕಳಿಗಾಗಿ ಸೀಮಿತಗೊಳಿಸಿಲ್ಲ ಸರ್. ನಾವು MBA MCA ಮಕ್ಕಳುಗಳನ್ನ ಇನ್ವೈಟ್ ಮಾಡಿದೀವಿ. ಯಾಕಂದ್ರೆ ನಮ್ಮ ಟೀಮ್ ಅಲ್ಲಿ ಫೈನಾನ್ಷಿಯಲ್ ಟೆಕ್ನಾಲಜಿ ಕೂಡ ಇದೆ, ಅತ್ಯಂತ ಮುಖ್ಯವಾಗಿ ಹೆಲ್ತ್ ಟೆಕ್ನಾಲಜಿ ಇದೆ, ಆಮೇಲೆ ಸ್ಪೇಸ್ ಅಂಡ್ ಡಿಫೆನ್ಸ್ ಟೆಕ್ ಕೂಡ ಇದೆ ಸರ್. ಅದು ಬಿಟ್ಟು ವೆಹಿಕಲ್ ಸ್ಮಾರ್ಟ್ ಸಿಟಿ ಅಂಡ್ ವೆಹಿಕಲ್ ಆಟೋಮೇಷನ್ ಕೂಡ ಇದೆ ಸರ್. ಸ್ಟೇಟ್ಮೆಂಟ್ ಕೊಟ್ಟು ನಾವು ಆಲ್ರೆಡಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಜನವರಿಯಲ್ಲಿ ಫ್ಲೋಟ್ ಮಾಡಿದೀವಿ ಸರ್. ಹುಡುಗರು ಅದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದನ್ನ ಪ್ರೋಟೋಟೈಪ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮಿನಿಮಮ್ 48 ಗಂಟೆ ಬೇಕಾಗುತ್ತೆ ಸರ್. ಇಂಜಿನಿಯರಿಂಗ್ ಒಬ್ಬರೇ ಅಲ್ಲ, BSc, BCom, MPhil, PhD ಯಾರು ಮಾಡ್ತಾ ಇದ್ದಾರೆ, ಡಿಗ್ರಿ ಅಂಡ್ ಮಾಸ್ಟರ್ ಡಿಗ್ರಿ, ಅಂಡರ್ ಗ್ರಾಜುಯೇಟ್ ಅಂಡ್ ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಟ್. ಇಲ್ಲಿ ಒಂದು ಸ್ಮಾರ್ಟ್ ಗ್ರೀನ್ ಹೌಸ್ ಅಂತ ಮಾಡಿದ್ವಿ. ಆ ಗ್ರೀನ್ ಹೌಸ್ ನೀವು ಒಂದೇ ಕಂಪ್ನಿ ಜರ್ಮನಿಯಿಂದ ಮಾಡ್ತಾ ಇರೋದು. ಅವರು 1 ಎಕರೆಗೆ 4 ಲಕ್ಷ ಇಸ್ಕೊತಾರೆ. ನಾವು ಅದೇ ಸಿಸ್ಟಮ್ 1 ಎಕರೆಗೆ 30,000ಕ್ಕೆ ಮಾಡಿ ಅದಕ್ಕೆ ಗೌರ್ಮೆಂಟ್ ಇಂದ 15 ಲಕ್ಷ ನಮಗೆ ಫಂಡಿಂಗು ಬಂದಿದೆ. ಸೊ ಅದೇ ಒಂದು ಪ್ರೋತ್ಸಾಹದಿಂದ ಈ ಹ್ಯಾಕಥಾನ್ ಅಲ್ಲಿ ಅಗ್ರಿಕಲ್ಚರ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಕೂಡ ನಾವು ಆ್ಯಡ್ ಮಾಡಿದ್ವಿ. ಫಸ್ಟ್ NDA ಅಂತ ಸೈನ್ ಮಾಡ್ತೀವಿ ಸ್ಟೂಡೆಂಟ್ ಮತ್ತೆ ಇನ್ಸ್ಟಿಟ್ಯೂಷನ್ ಮಧ್ಯದಲ್ಲಿ. ಆಮೇಲೆ ಪೇಟೆಂಟ್ ಏನೇನು ಖರ್ಚು ಬರುತ್ತೋ ಅದು ಪೂರ್ತಿ ಇನ್ಸ್ಟಿಟ್ಯೂಷನ್ ಬೇರ್ ಮಾಡುತ್ತೆ. ಮೆಂಬರ್ಸ್ ಅಲ್ಲಿ 201 ಹೆಣ್ಮಕ್ಳಿದ್ದಾರೆ ಸರ್, ಮಿಕ್ಕಿರೋರೆಲ್ಲ ಗಂಡು ಮಕ್ಕಳಿದ್ದಾರೆ ಸರ್. ನಮ್ಮ ಏನು 3ನೇ ತಾರೀಕು ಇನಾಗ್ರೇಷನ್ ಇದೆಯೋ ಅದಕ್ಕೆ ದಯವಿಟ್ಟು ಬನ್ನಿ. ಯಾಕಂದ್ರೆ ನಾವು ಒಳ್ಳೆ ಚೀಫ್ ಗೆಸ್ಟ್ನು ಕರೆಸ್ತಾ ಇದೀವಿ, ಇಸ್ರೋನಿಂದ ಕರೆಸ್ತಾ ಇದೀವಿ. ದಯವಿಟ್ಟು ಬೆನ್ಸ್ ಅದರಲ್ಲೂ
ಎಸ್ಪೆಷಲಿ ಫಾರ್ ನೀವು ಹೇಳಿದ್ರಲ್ಲ ಈ ಹಾರ್ಡ್ವೇರ್ ಕಾಂಪೊನೆಂಟ್ಸ್ಗೆ ಅಂತ ಹೇಳಿ ಆಟೋಮೊಬೈಲ್ ವೆಹಿಕಲ್ ನಿಮ್ಗೆ ಗೊತ್ತು ಬೆನ್ಸ್ ಕಾರ್ ಅವರ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟು ಬರ್ತಾರೆ. LG, ಸ್ಟಾರ್ಟ್ಅಪ್ಸ್ ಇಂದ Zetic, ಲಕ್ಷ್ಯ ಸ್ಪೇಸ್, ಏರೋಸ್ಪೇಸ್, ಮತ್ತೆ Spark Solutions, VBig Engineers. So these are the major aerospace companies who have given problem statement.